ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ SSLC ಎಕ್ಸಾಮ್ 2ರ ಫಲಿತಾಂಶ ಪ್ರಕಟಣೆಯಾಗಿದೆ. ಸೊ ವಿದ್ಯಾರ್ಥಿಗಳು ತಮ್ಮ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಇದನ್ನು ನಿಮ್ಮ ರಿಸಲ್ಟ್ಗಳನ್ನು ಕೂಡ ನೋಡ್ಕೊತಾ ಇದ್ದೀರಿ. ಆದರೆ ಅದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಲ್ಲಿ ಮತ್ತೆ ಪರಿಶೀಲನೆ ಮಾಡ್ಕೋಬೇಕಿತ್ತು, ಅಂದರೆ ವ್ಯಾಲ್ಯೂಯೇಷನ್ ಮಾಡಿಸ್ಕೋಬೇಕು, ರೀವ್ಯಾಲ್ಯೂಯೇಷನ್ ಮರು ಮೌಲ್ಯಮಾಪನ ಮಾಡ್ಕೋಬೇಕಂತಿದ್ರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಅಥವಾ ತಮ್ಮ ಒಂದು ವ್ಯಾಲ್ಯೂಯೇಷನ್ ಆಗಿರುವಂಥ ಪತ್ರಿಕೆಯನ್ನು ತರಿಸ್ಕೋಬೇಕಂತಿದ್ರೆ ಸ್ಕ್ಯಾನ್ ಪ್ರತಿಯನ್ನು ತರಿಸ್ಕೋಬೇಕಿತ್ತು, ಮರು ಎಣಿಕೆ ಮಾಡ್ಕೋಬೇಕಿತ್ತು, ಮರು ಮೌಲ್ಯಮಾಪನ ಮಾಡ್ಕೋಬೇಕಂತಂದರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಇಲ್ಲಿ ಉತ್ತರ ಪತ್ರಿಕೆ ಸ್ಕ್ಯಾನ್ ಪಡೆಯಲು ಅರ್ಜಿ ಸಲ್ಲಿಸಲು 10ರಿಂದ 15 ತಾರೀಕು ತನಕ ಕೊಡಲಾಗಿದೆ. ಅದರ ಜೊತೆಗೆ ಸೊ ವಿದ್ಯಾರ್ಥಿಗಳು ಏನಂತಂದರೆ ಇದನ್ನು ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ 16ನೇ ತಾರೀಕು ತನಕ ಟೈಮನ್ನು ಕೊಡಲಾಗಿದೆ. ಉತ್ತರ ಪತ್ರಿಕೆಯ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನ ಮಾಡ್ಕೊಳ್ಳಿಕ್ಕೆ 13ರಿಂದ 18ನೇ ತಾರೀಕು ತನಕ ಕೊಡಲಾಗಿದೆ. ಇದಕ್ಕೆ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಆನ್ಲೈನ್ ಮುಖಾಂತರ 19 ತಾರೀಕಿಗೆ ಕಾಲಾವಕಾಶನ ಕೊಡಲಾಗಿದೆ. ಸೊ ವಿದ್ಯಾರ್ಥಿಗಳು ತಮ್ಮ ಒಂದು ವ್ಯತ್ಯಾಸಗಳಿದ್ದಲ್ಲಿ ಖಚಿತಪಡಿಸಿಕೊಂಡು ಮರು ಎಣಿಕೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ವಿದ್ಯಾರ್ಥಿಗಳು ಇದನ್ನು ತಮ್ಮ ಒಂದು ವೆಬ್ಸೈಟ್ ಏನು ಕೊಡಲಾಗಿದೆ, ಆಫಿಷಿಯಲ್ ವೆಬ್ಸೈಟ್ ಮೌಲ್ಯಮಾಪನ ಮಂಡಳಿ ವತಿಯಿಂದ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿದೆ. ಲಿಂಕನ್ನು ಕೂಡ ಇಲ್ಲಿ ಕೊಡಲಾಗಿದೆ, ನಾನು ತೋರಿಸ್ತೇನೆ. ಸೊ ನೋಡ್ಬೋದು, ಇಲ್ಲಿ ನಿಮಗೆ ಲಿಂಕನ್ನು ಕೂಡ ಬಿಡಲಾಗಿದೆ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಅಪ್ಲೈ, ಫೋಟೋ ಕಾಪಿ, ರೀಟೋಟಲಿಂಗ್, ರಿವ್ಯಾಲ್ಯೂಯೇಷನ್, ಆನ್ಸರ್ ಸ್ಕ್ರಿಪ್ಟ್, ಎಕ್ಸಾಮಿನೇಷನ್ 2 ಬೇಕಂತಂದರೆ ನೀವು ಅದಕ್ಕೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು ನಿಮ್ಮಲ್ಲಿ ಡೌಟ್ಗಳಿದ್ದರೆ.